ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗಿದೆ, ಆಯ್ಕೆಯೂ ಆಗೋಗಿದೆ. ಆ ಮೂಲಕ ಡಿಕೆ ಶಿವಕುಮಾರ್ ಅವರ ಯುಗ ಆರಂಭ ಆಗ್ತಾ ಇದೆ. ಈ ಮಧ್ಯೆ ಸಿದ್ದರಾಮಯ್ಯ ಅವರು ಮಾತನಾಡ್ತಿದ್ದಾರೆ ಸಿಎಲ್ಪಿ ಸಭೆಯಲ್ಲಿ. ತಮ್ಮ ಅವಧಿಯ ಆಡಳಿತ ಹಾಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಮುಕ್ತವಾಗಿ ಸಿದ್ದರಾಮಯ್ಯ ಅವರು ಮಾತನಾಡ್ತಿದ್ದಾರಂತೆ. ಗ್ಯಾರಂಟಿ ಯೋಜನೆಗಳನ್ನ ಬಹಳ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗಿದೆ. ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ನಾವು ಆಡಳಿತವನ್ನ ಮಾಡುವಂತಹ ಸಂದರ್ಭದಲ್ಲಿ ಸಹಕಾರ ನೀಡಿಲ್ಲ, ಆದರೂ ಪರಿಣಾಮಕಾರಿಯಾದಂತಹ ಉತ್ತಮ ಆಡಳಿತವನ್ನ ಕೊಡುವಂತಹ ಕೆಲಸವನ್ನ ಈ 3 ವರ್ಷಗಳ ಕಾಲ ನಾವು ಮಾಡಿದ್ದೀವಿ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಈ 3 ವರ್ಷಗಳ ತಮ್ಮ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಟೀಮ್ನ ಜೊತೆಗೆ ಕಾಂಗ್ರೆಸ್ನ ಶಾಸಕರ ಜೊತೆಗೆ ಮಾಹಿತಿಯನ್ನ ಹಂಚಿಕೊಳ್ತಿದ್ದಾರೆ ಅಥವಾ ಮುಕ್ತವಾದಂತಹ ಮಾತುಗಳನ್ನ ಆಡ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಮೊನ್ನೆ ರಾಜೀನಾಮೆಯನ್ನ ಕೊಟ್ಟಂತಹ ಸಂದರ್ಭದಲ್ಲೂ ಸುದ್ದಿಗೋಷ್ಠಿಯನ್ನ ಮಾಡಿದಾಗ 3 ವರ್ಷಗಳ ತಮ್ಮ ಆಡಳಿತ ಜೊತೆಗೆ ತಮ್ಮ ಸರ್ಕಾರದ ವಿರುದ್ಧ ಬಿಜೆಪಿ ಅಥವಾ ನರೇಂದ್ರ ಮೋದಿ ಅವರು ಮಾಡಿದಂತಹ ದಿವಾಳಿಯಾಗಿದೆ ಅನ್ನುವಂಥ ಆರೋಪ ಎಲ್ಲ ಏನಿದೆ ಅದೆಲ್ಲದಕ್ಕೂ ಕೂಡ ಅಂಕಿ ಅಂಶಗಳ ಸಮೇತ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರು. ಅದನ್ನ ಗಮನಿಸಿದ್ರೆ ಜೊತೆಗೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ನ್ಯಾಯ ಸಮಾನತೆಯ ಮೇಲೆ ನಂಬಿಕೆಯನ್ನ ಇಟ್ಟವನು ನಾನು, ಆ ಸಿದ್ಧಾಂತವನ್ನ ಪಾಲಿಸುವವನು ನಾನು ಅಂತ ಹೇಳಿ ರಾಜಕೀಯ ಜರ್ನಿಯ ಆರಂಭದಿಂದಾನು ಹೇಳ್ಕೊಂಡು ಬಂದವರು ಸಿದ್ದರಾಮಯ್ಯ. ತಾವು ಮುಖ್ಯಮಂತ್ರಿಯಾಗಿ ಅವಕಾಶ ಅವ್ರಿಗೆ ಸಿಕ್ಕಂತಹ ಟೈಮ್ನಲ್ಲೂ ಕೂಡ ಆ ನಿಟ್ಟಿನಲ್ಲಿ ಯೋಜನೆಗಳನ್ನ ಜಾರಿಗೆ ತಂದವರು ಸಿದ್ದರಾಮಯ್ಯ. ಗ್ಯಾರಂಟಿಗಳು ಕೂಡ ಅದರ ಭಾಗವೇ. ಆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳ ಮುಕ್ತವಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡ್ತಿದ್ದಾರೆ. ತಮ್ಮ ಅವಧಿಯ ಆಡಳಿತ ಹಾಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಶಾಸಕರ ಜೊತೆಗೆ ಹಂಚಿಕೊಳ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಬಹಳ ಪರಿಣಾಮಕಾರಿಯಾಗಿ ಕಾಂಗ್ರೆಸ್ ಸರ್ಕಾರ ಅನುಷ್ಠಾನ ಮಾಡಿದೆ. ಆದರೆ ಕೇಂದ್ರ ಸರ್ಕಾರ ಸರಿಯಾದಂತಹ ರೀತಿಯಲ್ಲಿ ಸಹಕಾರವನ್ನ ಕೊಡಲಿಲ್ಲ, ಆದರೂ ಕೂಡ ನಾವು ಪರಿಣಾಮಕಾರಿಯಾದಂತಹ ಆಡಳಿತ, ಒಂದು ಉತ್ತಮವಾದಂತಹ ಆಡಳಿತವನ್ನ ನಾವು ಕಲ್ಪಿಸಿದ್ದೀವಿ ಅಂತ ಹೇಳಿ ತಮ್ಮ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ 3 ವರ್ಷಗಳ ತಮ್ಮ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ಸಿಎಲ್ಪಿ ಸಭೆಯಲ್ಲಿ ಸದ್ಯ ಮಾತನಾಡ್ತಿದ್ದಾರೆ. 10 ನಿಮಿಷಗಳ ಒಂದು ಬ್ರೇಕ್ ಇದೆಯಲ್ಲ, ಆ ಬ್ರೇಕ್ ಮಾತ್ರ ಒಂದಿಷ್ಟು ಕನ್ಫ್ಯೂಷನ್, ಒಂದಿಷ್ಟು ಗೊಂದಲವನ್ನ ಕ್ರಿಯೇಟ್ ಮಾಡಿತ್ತು. ಏನ್ ನಡೀತಾ ಇದೆ ಅನ್ನುವಂತಹ ಕ್ಯೂರಿಯಾಸಿಟಿಯನ್ನ ಹುಟ್ಟುಹಾಕಿತ್ತು. ಆದರೆ 5-10 ನಿಮಿಷಗಳಲ್ಲೇ ಎಲ್ಲವೂ ಕೂಡ ಬಗೆಹರಿದಿದೆ. ಸಿದ್ದರಾಮಯ್ಯ ಅವರ ಕೊಠಡಿಯಲ್ಲಿ ಟೀ ಕುಡಿದ್ರು, ಸಭೆ ಮಾಡಿದ್ರು, ಏನೋ ಒಂದು ಆಗಿದೆ, ಒಂದು 10 ನಿಮಿಷ ಚರ್ಚೆಯಂತೂ ಆಗಿದೆ. ಅದಾದ ಬಳಿಕ ಆರಂಭ ಆದಂತಹ ಸಿಎಲ್ಪಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.